ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೈನಾಪಲಿಂದ ಒಂದು ಕ್ರಿಸ್ಪಿಯಾಗಿರೋಂಥ ಒಂದು ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಒಂದು 5-6 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಒಂಚೂರು ಪಾಕ ಮಾಡ್ಕೊತೀನಿ. ಎಳೆ ಪಾಕ ಥರ ಮಾಡ್ಕೋಬೇಕು ಅದನ್ನು. ಅದಕ್ಕೆ ಏಲಕ್ಕಿ ಹಾಕ್ತಾಯಿದ್ದೀನಿ. ಒಂದು 1/4 ಲೋಟದಷ್ಟು ಮಾತ್ರ ನೀರು ಹಾಕಿರೋದು ಅದಕ್ಕೆ. ಇದೇ ಸ್ಪೂನಲ್ಲಿ 6 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಕ್ಕರೆ. 1/4 ಲೋಟ ನೀರು ಹಾಕ್ಕೊಂಡು ಇವಾಗ ಕುದಿಸ್ಕೊಳ್ತಾ ಇದ್ದೀನಿ. ಎಳೆ ಪಾಕ ಬರೋ ತನಕನೂ ಸ್ವಲ್ಪ ಕುದಿಸ್ಕೋಬೇಕಿದು. ಇದಕ್ಕೊಂಚೂರು ನಾನು ಒಂಚೂರು ಫುಡ್ ಕಲರ್ ಹಾಕ್ತೀನಿ. ಕೇಸರಿ ಬಾತದು ಹಾಕ್ತೀವಲ್ಲ, ಕೇಸರಿ ಬಾತ್ಗೆ ಕೇಸರಿ ಕಲರ್ ಹಾಕ್ತೀವಲ್ಲ, ಆ ಕಲರ್ ಹಾಕ್ತಾಯಿದ್ದೀನಿ. ಆಯಿತಾ, ಬಂತು, ಗಟ್ಟಿಯಾಗಿದೆ ನೋಡಿ. ಅದು ಸಾಕು, ಇಷ್ಟ ಆದರೆ ಸಾಕಿದು. ಈಗ ಆಫ್ ಮಾಡೋಣ ಇದನ್ನು. ಈ ಕಡೆ ಈ ಪೈನಾಪಲ್ ನಾವು ಶಾಲೋ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು 2 ಸ್ಪೂನು ಈ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಪೈನಾಪಲ್ ತುಂಬ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಇವಾಗ ಅದನ್ನು ಕಲಿಸ್ಕೊಳ್ಳೋಣ. ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಬರಬೇಕದು ಹಿಟ್ಟು. ಮೇಲೆ ಕೋಟಿಂಗ್ ಮಾಡೋಕ್ಕೋಸ್ಕರ ಅದನ್ನು ಕಲಿಸ್ಕೊಂಡಿರೋದು. ಈಗ ಅದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಮಾಡೋದಿದು. ಎರಡೂ ಕಡೆ ಹೊರಳಿಸಿ ಕ್ರಿಸ್ಪ್ ಆಗಂಗೆ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಹೊರಳಿಸಿ ಕೆಂಪಗೆ ಅದನ್ನು ಕರ್ಕೋಬೇಕು. ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಇದು ಮಾಡಿಕೊಂಡ್ರೆ ಒಂಥರ ಕ್ರಿಸ್ಪಾಗಿರುತ್ತೆ. ಇವನ್ ಸಕ್ಕರೆ ಪಾಕ ಹಾಕಿದ್ರೂ ಕೂಡ ಕ್ರಿಸ್ಪಾಗೇ ಇರುತ್ತಿದು. ಆಗ್ತಾ ಬಂತಿದ್ದು. ಇನ್ನೇನೀಗ ಪ್ಲೇಟ್ಗೆ ಇದನ್ನು ತೆಕ್ಕೊಂಬಿಡೋಣ. ಸಾಕು ಆಗಿರೋದದು. ಈಗ ಪ್ಲೇಟ್ಗೆಲ್ಲ ತೆಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾವು ಸಕ್ಕರೆ ಪಾಕ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಎರಡೂ ಕಡೆಯೂ ಹೊರಳಿಸಿ ಅದ್ರ ಮೇಲ್ಗಡೆ ಸಕ್ಕರೆ ಪಾಕ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಿದು. ಡಿಫ್ರೆಂಟಾಗಿದೆ. ನಿಮ್ಮಲ್ಲಿ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ಸುಮಾರು ಜನ ನಾನು ಮಾಡೋ ರೀತಿ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಮಾಡೋಕ್ಕೆ ಬರಲ್ಲ ಅಂದರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಿದು. ಹೊಸ ಟೈಪ್ ಅನಿಸುತ್ತೆ. ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು ನಿಮಗೂ ಕೂಡ. ಓಕೆನಾ? ಥ್ಯಾಂಕ್ ಯು.